ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಆಲೂ ಕ್ರಿಸ್ಪಿ ಬೈಟ್ಸನ್ನು ಮಾಡ್ತಾ ಇದ್ದೇವೆ ರೀ. ಅಂದರೆ ಇದು ತುಂಬ ಒಂದು ಸ್ನ್ಯಾಕ್ಸ್ ನೋಡ್ರಿ, ಸಾಯಂಕಾಲ ಸ್ನ್ಯಾಕ್ಸು. ಇದು ನಾನು ಒಂದೆರಡು ವಿಜಿಲ್ ಮಾಡಿಸ್ಕೊಂಡಿದ್ದೀನಿ, ನೋಡ್ಬೋದು ರೀ. ನಮ್ಮದು ತುಂಬ ಸ್ಮೂತಾಗಿ ಈ ಆಲೂಗಡ್ಡೆಯನ್ನು ಈ ಥರನೇ ನಾನು 2 ವಿಜಿಲ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪನೇ ನಾವು ಇದು ಸ್ಮ್ಯಾಚರ್ಲಿಂದ ಮಾಡ್ಬೋದು ರೀ. ಇಲ್ಲಿಕಂತಂದರೆ ಕಾಯಿ ತುರಿಯೋದು, ಒಣ ಕೊಬ್ಬರಿ ತುರಿಯೋದು ಮರ್ತದ ನೋಡ್ರಿ ಮಣಿ, ಅದರಲ್ಲಿಂತನೂ ಸಹ ಮಾಡ್ಕೋಬೋದು. ನೋಡ್ಬೋದು ನಮ್ಮದು ಇದು ಥರ ಈ ಸ್ಮ್ಯಾಚ್ ಮಾಡಿದ್ರೆ ಈ ಥರ ನೋಡ್ರಿ, ನಮ್ಮದು ಚೆನ್ನಾಗಿ ಸಾಫ್ಟಾಗಿ ಮೆತ್ತಗೆ, ಅಂದರೆ ಒಳಗಡೆ ಆಲೂಗಡ್ಡೆದೇನು ಉಳ್ಕೊಳ್ಳೋದಿಲ್ಲ ರೀ. ಸ್ವಲ್ಪ ಸ್ವಲ್ಪ ಇದು ಪೀಸಸ್ಗಳು ಉಳ್ಕೊತವೆ. ಈ ಥರ ಸ್ಮ್ಯಾಚ್ ಮಾಡಿದ್ರೆ ನಮ್ಮದು ಪೂರ್ತಿ ಎಲ್ಲನೂ ಹದವಾಗಿ ಬೈಂಡ್ ಆಗುತ್ತೆ ರೀ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಪ್ಲೀಸ್ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಇದು ನಮ್ಮದು ಸ್ಮ್ಯಾಚ್ ಮಾಡ್ಕೋದು ಆಯ್ತು ರೀ. ಈ ಸ್ಮ್ಯಾಚ್ ಮಾಡ್ಕೋದಾದ್ಮೇಲೆ ನೋಡಿರಿ, ಇದಕ್ಕೆ ಇವಾಗ ನಾನು ಸ್ವಲ್ಪ ಬೇರೆ ಥರದ ಮಸಾಲೆ ಸೇರಿಸ್ತೀನಿ. ಇವಾಗ ನಮ್ಮದು ಎಲ್ಲ ಕಲಿಸ್ಕೋದಾಗಿದೆ ನೋಡಿರಿ. ಇದಕ್ಕೇ ನೋಡಿರಿ, ಇವಾಗ ನಾವು ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ರೀ, ಒಂದು ಸ್ವಲ್ಪನೇ ಇದು ನಾನು ಗರಂ ಮಸಾಲ ಇಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಇಟ್ಕೊಂಡಿದ್ದೇನೆ. ಇದು ಮಸಾಲೆ ಖಾರ ಅಂತೇಳಿ ನಾವು ಮಾಡ್ತೀವಿ. ಅಂದರೆ ಇದೇ ಮಾಮೂಲಿ ಖಾರದ ಪುಡಿಗೆ ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟೆಲ್ಲ ಫ್ರೈ ಮಾಡಿ, ಎಣ್ಣೆಯಲ್ಲೇ ಫ್ರೈ ಮಾಡಿ ಸ್ಮ್ಯಾಚ್ ಮಾಡಿ ಹಾಕ್ತೀವಿ ರೀ. ಅದು ಇದಕ್ಕೆ ಟೇಸ್ಟ್ ಕೊಡುತ್ತೆ ಅಂಥೇಳಿ. ಇಲ್ಲಿಕಂದ್ರೆ ನೀವು ಬೇಕಿದ್ರೆ ಸ್ವಲ್ಪ ಶುಂಠಿ ಹಾಕ್ಕೋಬೋದು ಮತ್ತು ಬೆಳ್ಳುಳ್ಳಿ ಹಾಕ್ಕೋಬೋದು. ಇವಾಗ ನಾನು ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ರೀ. ಮತ್ತು ಇದು ನೋಡ್ಬೋದು ರೀ, ಒಂದು ಸ್ವಲ್ಪನೇ ಸಣ್ಣದಾಗಿ ಬೆಳ್ಳುಳ್ಳಿ, ಒಂದು 6ರಿಂದ 7 ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಈ ಥರನೇ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾವು ಇದನ್ನು ಹಾಕೊಂಡ್ಮೇಲೆ ನೋಡಿರಿ, ಚೆನ್ನಾಗಿ ಇದಕ್ಕೆ ಸ್ಮ್ಯಾಚ್ ಮಾಡಬೇಕಾಗತ್ತೆ ರೀ. ಅಂದರೆ ಚೆನ್ನಾಗಿ ಇದೊಂದು ಖಾರ, ಉಪ್ಪು ಮತ್ತು ಮಸಾಲ ಏನು ಹಾಕಿ ನೋಡಿರಿ, ಅದನ್ನು ಈ ಥರ ಚೆನ್ನಾಗಿ ಇದಕ್ಕೆ ಹೊಂದ್ಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ಎಲ್ಲವನ್ನು ಕಲಿಸ್ಕೊಂಡಾಗಿದೆ ರೀ. ಇದಕ್ಕೆ ನೋಡಿರಿ, ನಾನು 1-2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಟೊಮೆಟೊ ಕೆಚಪ್ಪು ಇದಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ. ಇವಾಗ ನಾವು ಟೊಮೆಟೊ ಕೆಚಪ್ಪನ್ನು ಹಾಕೊಂಡು ನೋಡಿರಿ, ಇದರೊಟ್ಟಿಗೆ ಇದನ್ನು ಸಹ ಚೆನ್ನಾಗಿ ಈ ಥರನೇ ನಮ್ಮದು ಫುಲ್ ಎಲ್ಲನೂ ಇದ್ರ ಜೊತೆಗೆ ಒಟ್ಟಿಗೆ ಹೊಂದ್ಕೊಳ್ಳೋಂಗೆ ನಾವು ಕಲಿಸ್ಬೇಕಾಗತ್ತೆ ರೀ. ಅಂದರೆ ಇದು ಸ್ವಲ್ಪ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ. ಇವಾಗ ನಾವು ಇದನ್ನೆಲ್ಲ ಹಾಕೊಂಡ ಮ್ಯಾಗೆ ನೋಡಿರಿ, ಇದಕ್ಕೆ ನಾವು ಈಗ ಸ್ವಲ್ಪನೇ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅಂದರೆ ನಾವೊಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಇದು ನಮಗೆ ಬೈಂಡಿಂಗ್ ಸಲಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ರೀ. ಹಾಗಾಗಿ ನಮಗೆ ಇದು ಬೈಂಡಿಂಗ್ ಬಂದರೆ ಸಾಕು, ತುಂಬ ಅಕ್ಕಿ ಹಿಟ್ಟೇನು ಹಾಕೋದು ಬೇಡ. ಅಕ್ಕಿ ಹಿಟ್ಟು ಹಾಕಲ್ಲಾರ್ದವರು ಕಾರ್ನ್ಫ್ಲವರ್ ಹಾಕ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ ರೀ, ಒಳ್ಳೆ ಟೇಸ್ಟ್. ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ. ಇವಾಗ ನಮ್ಮದು ಇದು ನಮಗೆ ಸರಿಗೆ ಇದು ಒಂದು ಹದಕ್ಕೆ ನಮ್ಮದು ಕಲಿಸ್ಕೊಂಡಿದ್ದೀವಿ ರೀ. ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳೋಣ ರೀ. ಅಂದರೆ ಇದು ಒಳಗಡೆಯಿಂದ ನಮಗೆ ಸ್ವಲ್ಪ ಹಸಿ ಆಗಿರಬಾರ್ದು ನೋಡಿರಿ, ಹಾಗಾಗಿ ಆಯಿಲನ್ನು ಹಾಕೋತಾ ಇದ್ದೇನೆ. ಆಯಿಲನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಇನ್ನೊಂದು ರೌಂಡ್ ಚೆನ್ನಾಗಿ ಕಲಸೋಣ ರೀ. ಇವಾಗ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಇದು ಕಲಸೋದು ರೆಡಿ ಆಗಿದೆ ರೀ. ನಾವು ಆಯಿಲ್ ಹಾಕೊಂಡು ಕಲಿಸ್ಕೊಂಡಿದ್ದೆ ನೋಡಿರಿ. ಇವಾಗ ನಾವು ಇದನ್ನು ಚಿಕ್ಕದಾಗಿಯೇ ಈ ಥರನೇ ನೋಡಿರಿ ಬಾಲ್ಸ್ಗಳ ಥರ ಮಾಡಬೇಕು ರೀ. ಈ ಥರನೇ ರೌಂಡಾಗಿ ಬಾಲ್ಸ್ಗಳು ಮಾಡಿ ಇಟ್ಕೊಳ್ಳೋಣ. ಇವಾಗ ಒಂಚೂರು ಕೈಗೆ ಸ್ವಲ್ಪನೇ ಆಯಿಲನ್ನು ಹಚ್ಕೊಂಡು ಈ ಥರನೇ ಹಿಡ್ಕೊಳ್ಳೋಣ್ರಿ. ಇವಾಗ ನಮ್ಮದು ಚೆನ್ನಾಗಿ ಈ ಥರನೇ ನಾವು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ರೀ. ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜ್ ಮಾಡ್ಕೊರಿ, ಸಣ್ಣ ಸೈಜ್ ಬೇಕಿದ್ರೆ ಸಣ್ಣ ಸೈಜ್ ಮಾಡಿರಿ. ನಾನು ಇಷ್ಟೇ ಒಂದು ನನಗೆ ಸಣ್ಣ ಅಂದರೆ ಮೀಡಿಯಮ್ ಸೈಜ್ನಲ್ಲೇ ನಾನು ಈ ಥರನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನು ಇದು ಸಣ್ಣದಾಗಿಯೇ ಈ ಥರನೇ ಉಳ್ಳೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಇವಾಗ ನಾವು ಎಣ್ಣೆ ಬಿಸಿ ಆದಾಗ ಹಾಕೋಣ ರೀ. ಇವಾಗ ನಮ್ಮದು ಆಯಿಲು ಬಿಸಿಯಾಗಿದೆ ರೀ. ಒಂದು ಸ್ವಲ್ಪ ನೋಡ್ತಾ ಇದ್ದೀನಿ, ಚೆನ್ನಾಗಿ ನಮ್ಮದು ಆಯಿಲು ಬಿಸಿಯಾಗಿದೆ ರೀ. ನಾವು ಮಾಡಿ ಇಟ್ಕೊಂಡಿರೋಂತಹ ಇದು ಪೊಟ್ಯಾಟೊ ಏನಿದೆ ಮಾಡ್ಕೊಂಡಿದ್ದೀವಿ ನೋಡಿರಿ, ಕ್ರಿಸ್ಪಿ ಆಲೂ ಪೊಟ್ಯಾಟೋವನ್ನು ಈ ಥರನೇ ನಾವು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ರೀ. ಒಂಚೂರು ಗರಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಒಂದಿಷ್ಟೇ ಮುಷ್ಟೇಟೆ ಇದು ತೊಗೊಂಡು ಈ ಥರನೇ ಇದು ಮಾಡಬೇಕು ರೀ. ಇದು ಈ ಥರ ನಾವು
ಸಣ್ಣದಾಗಿ ಈ ಥರ ರೌಂಡ್ ಮಾಡ್ಕೊಂಡು ನೋಡಿರಿ. ಇವಾಗ ನಾವು ಉಳ್ಳೆ ಮಾಡ್ಕೊಂಡ್ರೆ ಒಂದೊಂದು ದೊಡ್ಡದು ಸಣ್ಣದು ಬರುತ್ತೆ ರೀ. ಈ ಥರ ನಾವು ಎಷ್ಟು ಬೇಕಷ್ಟು ನೋಡ್ಕೊಸಂದ್ರೆ ನಾವು ಹಿಂಗೆ ಕಟ್ ಮಾಡ್ಕೊಂಡು ಈ ಥರ ನೋಡಿರಿ. ಈ ಥರ ಕಟ್ ಮಾಡ್ಕೊಂಡು ಈ ಥರ ಇದನ್ನು ಇಷ್ಟೇ, ಅಂದರೆ ಇದು ಸ್ವಲ್ಪ ಉಳ್ಳೆ ನಮಗೆ ಸರಿಯಾದ ಒಂದು ಕ್ವಾಂಟಿಟಿಯಲ್ಲಿ ಬರುತ್ತೆ ನೋಡಿರಿ. ಈ ಥರನೇ ಮಾಡ್ಕೊಂಡ್ರೂ ಬರುತ್ತೆ ರೀ, ನೋಡ್ಬೋದು. ಇವಾಗ ನಮ್ಮದು ಇದನ್ನು ಒಂಚೂರು ನಾವು ಸೈಡಾಗಿ ತಿರುಗಿಸಣ್ರಿ. ತುಂಬ ಟೈಮ್ ಹಿಡಿಯೋದಿಲ್ಲ ನಿಮಗೆ. ಒಂದು ಆಲೂಗಡ್ಡೆ ಇಷ್ಟು ಬೇಯಿಸ್ಕೊಂಡ್ರೆ ನೋಡಿರಿ ತುಂಬ ಬೇಗ ಆಗುತ್ತದ. ನೋಡ್ಬೋದು ಕಲರ್ ಚೇಂಜ್ ಆಗಿದೆ ನಮ್ಮದು. ಫಸ್ಟ್ ನಾವು ಹಾಕಿದ್ದೆ ನೋಡಿರಿ, ಆವಾಗಿನಕಿನ್ನಲು ಇದು ಕಲರ್ ಚೇಂಜ್ ಆಗಿದೆ. ತುಂಬ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು, ಅಂದ್ರೆ ಹಿಡಿಸುತ್ತೆ ನೋಡಿರಿ. ಇದು ಈ ಕಡೆನೂ ಒಂದು ಸ್ವಲ್ಪ ನಾವು ಹಾಕಿ ಒಂದು ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಣ್ರಿ. ಇವಾಗ ನೋಡ್ಬೋದು ರೀ, ನಮ್ಮದು ಫಸ್ಟಿಗೆ ನಾನು ಹಾಕಿದ್ದು ನೋಡಿರಿ, ಅದು ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ ರೀ, ನೋಡ್ಬೋದು. ನಾನು ಇದನ್ನೆಲ್ಲವನ್ನು ತೆಗೆದಿಟ್ಕೊತಾ ಇದ್ದೇನೆ ರೀ. ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ ರೀ, ನೋಡ್ಬೋದು ಎಷ್ಟು ಚೆನ್ನಾಗಿ ಒಳ್ಳೆ ಒಂದು ಕಲರ್ ಬಂದಿದೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ. ಇವನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು, ನೋಡ್ಬೋದು ರೀ. ಅವನು ನಾನು ಇವಾಗ ಹಾಫ್ ಫ್ರೈ ಮಾಡ್ಕೊಂಡಿದ್ದೇನೆ ಒಂದು ಸೈಡು. ಇವಾಗ ನಮ್ಮದು ಇಲ್ಲಿ ನಮ್ಮದು ಆಲೂ ಕ್ರಿಸ್ಪಿ ಪೊಟ್ಯಾಟೊ ಬೈಟ್ಸು ರೆಡಿಯಾಗಿದೆ ರೀ. ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು, 2.5 ಟೇಬಲ್ ಸ್ಪೂನಷ್ಟು ಮೇವ್ನೀಸನ್ನು ಹಾಕ್ಕೊಂಡಿದ್ದೇನೆ ರೀ. ಈ ಮೇವ್ನೀಸಿಗೆ ನೋಡಿರಿ ಟೊಮೆಟೊ ಕೆಚಪನ್ನು ಸಹ ಹಾಕ್ತಾಯಿದ್ದೇನೆ. ಅಂದರೆ ಸ್ವಲ್ಪ, ಅಂದರೆ ಮೇವ್ನೀಸ್ ಒಂದು 3 ಟೇಬಲ್ ಸ್ಪೂನ್ ಇತ್ತಂದರೆ ಇದು 1.5 ಟೇಬಲ್ ಸ್ಪೂನು ಇದು ಹಾಕೋಬೇಕು ರೀ. ಟೊಮೆಟೊ ಕೆಚಪನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸಾಸ್, ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ಇದು ಹಾಗೇನೂ ತಿನ್ಬೋದು, ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಇದ್ರ ಜೊತೆಗೆ ಅಂತಂದರೆ ಒಳ್ಳೆ ಟೇಸ್ಟ್ ಇರುತ್ತೆ ರೀ. ಹಾಗಾಗಿ ನಾನು ಇದಕ್ಕೆ ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಅಂದರೆ ನಮಗಿದು ಟೊಮೆಟೊ ಕೆಚಪ್ಪು ಮತ್ತು ಮೇವ್ನೀಸ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಮಗಿದು ರೆಡಿ ಆಗಿದೆ ರೀ. ಇವಾಗ ನಮ್ಮದು ರೆಡಿ ಆಗಿದೆ, ನೋಡ್ಬೋದು ರೀ. ಮೇವ್ನೀಸನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಮತ್ತು ನಮ್ಮದು ಆಲೂ ಕ್ರಿಸ್ಪಿದು ಬೈಟ್ಸ್ನು ಸಹ ರೆಡಿ ಆಗಿದೆ. ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಿದ್ದು ನಿಮಗೆ ತೋರಿಸ್ತೀನಿ, ನೋಡ್ಬೋದು ರೀ. ಈ ಥರನೇ ಒಳಗೆ ಕ್ರಿಸ್ಪಿಯಾಗೇ ಇರುತ್ತೆ. ನಾವು ಹಾಕಿರುವಂಥದ್ದೆಲ್ಲವನ್ನು ಚೆನ್ನಾಗಿ, ಅಂದರೆ ಗರಿ ಗರಿಯಾಗಿಯೂ ಬರುತ್ತೆ ರೀ, ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಹಾಗಾಗಿ ಒಂದು ಸರ್ತಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಬೇಗ ಆಗುವಂಥದ್ದು. ಮತ್ತು ಆಲೂಗಡ್ಡೆ ಬೇಯಿಸಿದ್ರೆ ಸಾಕು, ನಿಮಗೆ ಬೇಗ ರೆಡಿ ಆಗುತ್ತೆ. ಈ ಥರ ಗರಿ ಗರಿಯಾಗಿ ನೋಡಿರಿ, ಹಿಂಗೆ ಒತ್ತಿದ್ರೆ ಸಾಕು. ಈ ಥರ ಒಳಗೆ ಇದೆಲ್ಲ ಬೆಂದಿರುತ್ತೆ. ನಾವು ಸೋಡಾದು ಏನು ಹಾಕಲಿಲ್ಲ, ನಾವು ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆನ ಕಲಸಿ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.